Everyone wants the red mug. Get it for free now with the Nescafe jar. ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಜಿಲ್ಲಾ ಘಟಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮುಂಡಗೋಡ ಘಟಕದ ಆಶ್ರಯದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಶೇಕಡ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವು ಇಂದು ಶುಕ್ರವಾರ ಮುಂಡಗೋಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲರಾದ ಜಿಟಿ ಕಡೆಮನಿ ಉದ್ಘಾಟಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಿರಸಿ ಶೈಕ್ಷಣಿಕ ಜಿಲ್ಲಾ ಪ್ರೌಢಶಾಲಾ ಮುಖ್ಯಾಧ್ಯಾಪಕರ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ಟಿ ಮುಡೆಣ್ಣವರ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾ ರಮೇಶ್ ಅಂಬಿಗೇರ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸುಭಾಸ ಡೋರಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷರಾದ ಕೆಕೆ ಕರವಿನಕೊಪ್ಪ, ಪದವಿ ಪೂರ್ವ ಕಾಲೇಜಿನ ಉಪ ಪ್ರಿನ್ಸಿಪಾಲರಾದ ಪರಶುರಾಮ ಕೇಶಪ್ಪನಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಸಮ್ಮೇಳನ ಅಧ್ಯಕ್ಷರಾದ ಡಾ ಪಿಪಿ ಚೆಬ್ಬಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯ ಆಜೀವ ಸದಸ್ಯರಾದ ಅರವಿಂದ ಗುಡವಿ ಆಗಮಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ವಸಂತ ಕೊಣಸಾಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಶಿಕ್ಷಕ ರಮೇಶ ಪವಾರ್ ಕಾರ್ಯಕ್ರಮ ನಿರೂಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾದ ನಾಗರಾಜ ಅರ್ಕಸಾಲಿ ವಂದಿಸಿದರು. ಈ ಕನ್ನಡ ಅಂದ ತಕ್ಷಣ ನಮ್ಮ ದೇಹದ ನರನಾಡಿಗಳು ಸಹ ಎಚ್ಚೆತ್ತುಕೊಳ್ತದೆ. ಯಾಕಂತ ಹೇಳಿದ್ರೆ ಕನ್ನಡ ಕೇವಲ ಭಾಷೆ ಮಾತ್ರವಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಜೀವನದ ನರನಾಡಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವೆಲ್ಲರೂ ಈ ಕನ್ನಡ ಭಾಷೆಯ ಉಳಿವಿಗಾಗಿ, ಕನ್ನಡ ಸಾಹಿತ್ಯದ ಉಳಿವಿಗಾಗಿ ಶ್ರಮವಹಿಸಿ ದುಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಎಲ್ಲರೂ ಈ ಭಾಷೆಯನ್ನ ಎಲ್ಲ ಹಂತದಲ್ಲೂ ಹೆಚ್ಚು ಹೆಚ್ಚು ಬಳಸುವುದರ ಮೂಲಕ ನಮ್ಮ ಭಾಷೆಯನ್ನ ಪ್ರೀತಿಸಿ ಗೌರವಿಸಿ ಅದನ್ನ ಮುಂದಿನ ಪೀಳಿಗೆಗೂ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಕ್ಕಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕು ಅನ್ನುವಂತಹ ಈ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು ಪರಿಷತ್ತಿನ ಒಂದೇ ಕಾರಣಕ್ಕಾಗಿ ಅಂತಲ್ಲ, ಅದು ನನ್ನ ಬದುಕಿನ ಅಥವಾ ನನ್ನ ಬಾಂಧವ್ಯದ ಬೇರೆ ಬೇರೆ ಕಾರಣಕ್ಕಾಗಿ ಮುಂಡಗೋಡ ಅಂದ್ರೆ ಒಂದು ರೀತಿಯ ಅಷ್ಟು ಪ್ರೀತಿಯ ತಾಲೂಕು. ಹಾಗೆಯೇ ಮುಂಡಗೋಡ ತಾಲೂಕಿನವರು ಕೂಡ ಅನೇಕ ಬಾರಿ ಹೊಸತನಗಳನ್ನ ಮತ್ತು ಮೊದಲುಗಳನ್ನ ಮಾಡಿದ್ದು. ಈ ವರ್ಷ ಕೂಡ ಇದು ಮೊದಲೇ SLCಯ ಅಭಿನಂದನಾ ಕಾರ್ಯಕ್ರಮ ಮುಂಡಗೋಡದಲ್ಲಿ ಮೊದಲ ಕಾರ್ಯಕ್ರಮ. ಬಹುಶಃ ಇಡೀ ಜಿಲ್ಲೆಯಲ್ಲಿ ಇರಬಹುದು, ಕಡಿಮೆ ಮಕ್ಕಳಿಗೆ ಆಗಿರ್ಬೋದು, ಬಹುಶಃ ಜಯಡ ಮತ್ತು ಮುಂಡಗೋಡದಲ್ಲಿ ಕಡಿಮೆ ಮಕ್ಕಳು ಆಗಿರ್ಬೋದು, ಆಗಿಲ್ಲ ಅಂತ ಹೇಳಲ್ಲ. ಆದ್ರೆ ಅತ್ಯಂತ ಪ್ರೀತಿಯಿಂದ ಮತ್ತು ಅಚ್ಚುಕಟ್ಟುತನದಿಂದ ಈ ಕಾರ್ಯಕ್ರಮವನ್ನ ಹೇಗೆ ಜಿಲ್ಲಾ ಸಮಿತಿ ಹೇಳಿದೆಯಲ್ಲ ಹಾಗೇನೆ ಮಾಡಿದಂತಹ, ಅಷ್ಟು ಪ್ರೀತಿಯನ್ನು ತೋರಿಸಿದಂತಹ ಮುಂಡಗೋಡ ತಾಲೂಕು ಘಟಕಕ್ಕೂ ಕೂಡ ನಾನು ಆ ಎಲ್ಲ ಪರಿವಾರಕ್ಕೆ, ಅದು ಅಧ್ಯಕ್ಷರಿಂದ ಹಿಡಿದು ಎಲ್ಲ ಸದಸ್ಯರಿಗೂ ಕೂಡ ವಂದನೆಯನ್ನು ಸಲ್ಲಿಸಬೇಕು. ಇದು ವಿಚಾರ ಮಾಡಿ ನಾವು ಕನ್ನಡ ಭಾಷೆ, ಕನ್ನಡ ಮಾತೃ ಭಾಷೆಯಲ್ಲಿ ಭಾಷಾದವರಿಗೆ ಮಾತ್ರ ಮಾಡ್ತಾ ಇಲ್ಲ. ಅವನು ಇಂಗ್ಲಿಷ್ ಮಾಧ್ಯಮದಲ್ಲಿರಲಿ, ಅವನು ಕನ್ನಡ ಮಾಧ್ಯಮದಲ್ಲಿರಲಿ, ಅವನು ಉರ್ದು ಮಾಧ್ಯಮದಲ್ಲಿರಲಿ, ಯಾವುದೇ ಮಾಧ್ಯಮದವರು ಕನ್ನಡದಲ್ಲಿ ನೂರಕ್ಕೆ ನೂರು ತಗೊಂಡವರಿಗೆ ನಾವು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಅದರ ಅರ್ಥ ತಿಳ್ಕೊಳ್ಬೇಕು, ನಾವು ಭಾಷಾ ವಿರೋಧಿಗಳಲ್ಲ. ನಾವು ಭಾಷೆಯನ್ನ ಒಂದು ಬಂಧುತ್ವದ ನೆಲೆಯಲ್ಲಿ ಬೆಸೆಯುತ್ತಾ ಹೋಗುವವರು, ಭಾಷೆ ಬದುಕಿಗೆ ತೊಡಕಾಗಬಾರದು ಅನ್ನುವ ವಿಚಾರವಾಗಿ ನಾವು ಮುನ್ನಡೀತಾ ಇದ್ದವರು. ಹಾಗಾಗಿ ಅದು ಯಾವುದೇ ಭಾಷಿಕರು, ಮಾತೃ ಭಾಷಿಕರು ಕನ್ನಡದಲ್ಲಿ ಸಾಧನೆಯನ್ನ ಮಾಡಿದಾಗ ಕನ್ನಡ ನಂದು ಅಂತ ಹೇಳಿ ತಿಳ್ಕೊಂಡು ಓದ್ತಾವಾಗ ಅವರಿಗೆ ಗೌರವಿಸುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ. ಉಳವಿಯ ಐತಿಹಾಸಿಕ ಚೆನ್ನಬಸವೇಶ್ವರ ದೇವಸ್ಥಾನದಲ್ಲಿ ಜೂನ್ 14ರಂದು ವಿಶೇಷ ಮೀಸಲಾತಿ ಸಂಕಲ್ಪ ಸಭೆ ನಡೆಯಲಿದೆ ಎಂದು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ದಾರೆ. ಇಂದು ಶುಕ್ರವಾರ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮವು ಪಂಚಮಸಾಲಿ ಮತ್ತು ಉಪ ಸಮಾಜಗಳಿಗೆ ಒಬಿಸಿ ಮೀಸಲಾತಿಗಾಗಿ ನಡೆಯಲಿದೆ. ಜೂನ್ 15ರಂದು ಬೆಳಿಗ್ಗೆ 6 ಗಂಟೆಗೆ ಇಷ್ಟಲಿಂಗ ಪೂಜೆ ಮತ್ತು ಸಮುದಾಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಮೀಜಿ ತಿಳಿಸಿದರು.
ಈ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ವಿಎಸ್ ಪಾಟೀಲ್, ಮುಂಡಗೋಡ ತಾಲೂಕಾ ಅಧ್ಯಕ್ಷರಾದ ಬಸವರಾಜ ಪಾಟೀಲ್, ಮುಖಂಡರಾದ ಎಸ್ಪಿ ಹೂಗಾರ, ಸಂಗಪ್ಪ ಕೊಳೂರು, ಬಸಪ್ಪ ಗಲಬಿ, ಭೀಮಣ್ಣ ಕೊಪ್ಪ, ಮಹೇಶ್ ಉಮ್ಮಚಗಿ, ಶೇಖಣ್ಣ ಹೊನ್ನಳ್ಳಿ ಮುಂತಾದವರಿದ್ದರು. ನಮ್ಮ ಮುಂಡಗೋಡ ಮಾಧ್ಯಮದವರಿಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಉಡುಪಿ ಅನ್ನುವಂಥ ಕ್ಷೇತ್ರದಲ್ಲಿ ನಾವೆಲ್ಲ ಲಿಂಗಾಯತ ಸಮಾಜದವರು, ನಮ್ಮ ಪಂಚಮ ಸಾಯಿ ಸಮಾಜದವರು ಎಲ್ಲ ಒಳಗೊಂಡು ಕೂಡಿಕೊಂಡು ಆ ವರ್ಷದಲ್ಲಿ ಏನೇನು ನಾವು ಸಂಘಟನೆ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಮಕ್ಕಳನ್ನು ಕೇಳಬೇಕು ಮತ್ತು ಸಮಾಜವನ್ನು ಅಭಿವೃದ್ಧಿ ಕಡೆಗೆ ಯಾವ ರೀತಿ ಇರಬೇಕಂತ ಸಂಕಲ್ಪ ಮಾಡುವಂಥ ಕಾರ್ಯವನ್ನು ಪ್ರತಿ ವರ್ಷ ಅಧಿಕ ಮಾಸ ಮತ್ತು ಆಷಾಢ ಮಾಸದಲ್ಲಿ ಈ 2 ವರ್ಷವನ್ನು ಮಾಡ್ಕೊಂಡು ಬಯಸ್ತೀವಿ. ಉಡುಪಿ ಅನ್ನುವಂಥ ಕ್ಷೇತ್ರ ಅದು ಕರ್ನಾಟಕದ ಕಾಶ್ಮೀರ, ಇದು ನಮ್ಮ ಧರ್ಮ ಉಳಿರ್ತಕ್ಕಂಥ ಪವಿತ್ರವಾದ ಪುಣ್ಯಗಳು. ಅಂಥ ಉಡುಪಿ ಅನ್ನುವಂಥ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡುವ ಮೂಲಕವಾಗಿ ನಮ್ಮ ಹಕ್ಕುಗಳನ್ನು ಪಡೆಯುವಂಥದ್ದು, ವರ್ಷದೊಳಗೆ ಆಗಿರ್ತಕ್ಕಂಥ ನಮ್ಮೊಳಗಿರ್ತಕ್ಕಂಥ ಅನುಕೂಲಗಳನ್ನು, ಅಭಿಪ್ರಾಯ ಭೇದಗಳನ್ನು ತಿಳಿದುಕೊಂಡು ಸಶಕ್ತ ಸಮಾಜವನ್ನು ಕಟ್ಟುವಂಥದ್ರೊಳಗೆ ಉಳಿವಿ ಅನ್ನುವಂಥ ಕ್ಷೇತ್ರ ನಮಗೆ ದೊಡ್ಡ ಪ್ರೇರಣೆಯಾಗಿದೆ. ಅದಕ್ಕೆ ದೊಡ್ಡ ಶಕ್ತಿ ಚನ್ನಬಸವನ ಕೃಪಾಶೀರ್ವಾದ. ಈ ಕಾರಣಕ್ಕೋಸ್ಕರವಾಗಿ ಕಳೆದ 5 ವರ್ಷಗಳಿಂದ ಈ ರಾಜ್ಯದಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಮೀಸಲಾಗಿದೆ. ಈ ರೀತಿಯಲ್ಲಿ ನಮ್ಮ ಪಂಚಮ ಸಾಲಿ ಸಮುದಾಯಕ್ಕೆ ಮತ್ತು ಈ ಭಾಗದ ಗೌಡಿ, ಈ ಭಾಗದ ಗೌಡ, ಮಲೆಗೌಡ ಎಲ್ಲ ಸಮುದಾಯಕ್ಕೆ ಕುಡಿಯ ಮೀಸಲಾತಿ ಬೇಕು ಅಂತೇಳಿ 6 ವರ್ಷಗಳಿಂದ ಈ ರಾಷ್ಟ್ರ ಕಂಡಂಥ ಅದ್ಭುತವಾಗಿರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲರೂ ಕೊಡ್ಕೊಂಡು ಮಾಡ್ತಾ ಬಂದೀವಿ. ಈ ಚಳವಳಿ ಶುರು ಆದಮೇಲೆ 3 ಸರ್ಕಾರಗಳು ಬದಲಾವಣೆ ಆದವು. ಅದು ನಮಗೂ ಏನು ಕೊನೆಗಳು ಸಿಗುತ್ತೆ ಅನ್ನುವಂಥ ಸಂದರ್ಭದಲ್ಲೇ ನಾವು ಕೈಗೆ ನ್ಯಾಯ ಪಡೆಯುತ್ತೇವೆ ಅನ್ನೋ ಸಂದರ್ಭದೊಳಗೇ ಎಲ್ಲ ಒಂದು ಕಡೆ ಅದರಿಂದ ನಿಧಾನಗತಿ ಆಗ್ತಿರ್ತಕ್ಕಂಥದ್ದನ್ನು ನಮ್ಮೆಲ್ಲ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸಂಗತಿ. ಈ ಹಿನ್ನೆಲೆ ಒಳಗೆ ಹೊಸದಾಗಿ ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಹಿನ್ನೆಲೆ ಒಳಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಸಹ ಗಮನ ಸೆಳೆಯುವ ಹಾಗೆ ಅವರಿಗೂ ನಮ್ಮ ಸಮುದಾಯದ ಹೋರಾಟದ ಬಗ್ಗೆ ಹೆಚ್ಚು ಮಾಹಿತಿ ಇದ್ದ ಕಾರಣ ಕೂಡಲ ಸಂಘದಿಂದ ಬೆಂಗಳೂರಿಗೆ ಪಾದಯಾತ್ರೆ ಕೈಗೊಂಡಾಗ ಮೊದಲು ಬಂದು ಅವತ್ತು ನನ್ನ ಪಾದಯಾತ್ರೆಗೆ ಭಾಗವಹಿಸಿ ಬೆಂಬಲ ಕೊಟ್ಟವರು ಶಿವಕುಮಾರ್ ಅವರು. ಹಾಗೆ ಅವರಿಗೆ ಬಹುತೇಕ ಲಿಂಗಾಯತರ ಕಷ್ಟ ಮತ್ತು ನೋವು ಗೊತ್ತಿದೆ. ಹಾಗಾಗಿ ಅವರ ಅವರಿಗಾದರೂ ಈ ಸಮಾಜಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಬಯಕೆ. ರಾಜ್ಯ ಸರ್ಕಾರದ ಪ್ರವರ್ಗ ಒಳಗಡೆ ನಮ್ಮ ಪಂಚಮ ಸಾಲಿ ಸಮುದಾಯವನ್ನು ಸೇರಿಸುವಂಥದ್ದು, ಜೊತೆ ಅನೇಕ ಒಳಪಂಗಡಗಳು ಸೇರಿಸುವಂಥದ್ದು ಮತ್ತು ಕೇಂದ್ರದ OBC ಪಟ್ಟಿಯಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಶಿಫಾರಸು ಮಾಡುವಂಥ 2 ಪ್ರಮುಖವಾದಂಥ ಬಯಕೆ, 2 ಪ್ರಮುಖವಾದಂಥ ಒತ್ತಾಯಗಳು. ಆ ಕಾರಣಕ್ಕೋಸ್ಕರವಾಗಿ ಈ ಸರ್ಕಾರದಲ್ಲಿ ಅಂಥ ಒಂದು ಅನುಕೂಲ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆ ಇದೆ. ಆ ಹಿನ್ನೆಲೆಯೊಳಗೆ ಕರ್ನಾಟಕ ಸರ್ಕಾರಕ್ಕೆ ಈ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ, ಅವರ ಅವಧಿಯಲ್ಲಿ ನ್ಯಾಯವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ಯಾವ ರೀತಿ ರೂಪರೇಷಣೆ ಮಾಡಬೇಕಂತ ಕುರಿತು ನಾಳೆ 14ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪದಾಧಿಕಾರಿಗಳು ಚಿಂತನೆ ಚರ್ಚೆ ಮಾಡಿಕೊಂಡು ಈ ವರ್ಷದ ಹೋರಾಟದ ರೂಪರೇಷಣೆಯನ್ನು ತಯಾರು ಮಾಡ್ತಿದ್ದೀವಿ. ಹಾಗಾಗಿ ನಮ್ಮ ಕಾರವಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತೆಲ್ಲ ಒಳಪಂಗಡದವರು ಮತ್ತು ನಮ್ಮ ಸಮುದಾಯದವರು ಎಲ್ಲರೂ ಸಹ 14ನೇ ತಾರೀಕು 2026 ಭಾನುವಾರ ದಿನ ಮಧ್ಯಾಹ್ನ 3 ಗಂಟೆಗೆ ಪವಿತ್ರವಾಗಿರ್ತಕ್ಕಂಥ ಉಡುಪಿ ಚನ್ನಬಸವ ಕ್ಷೇತ್ರದಲ್ಲಿ 3 ಗಂಟೆಯಿಂದ 5 ಗಂಟೆವರೆಗೆ ಸೇವೆ ಆಗುತ್ತೆ. ಅದಾದ ನಂತರ ಅಲ್ಲೇ ವಾಸ್ತವ್ಯ ಮಾಡ್ತಿದ್ದೀವಿ. ಮತ್ತು ಬೆಳಗಿನ ಜಾವ ಅಧಿಕ ಮಾಸದಿಂದ ಅಮಾವಾಸ್ಯದಿಂದ ಬೆಳಗ್ಗೆ ಶಿವಪೂಜೆ, ವಿಷ್ಣುಲಿಂಗ ಪೂಜೆಯನ್ನು ಮುಗಿಸ್ಕೊಂಡು ಮತ್ತು ನಮ್ಮ ಊರಿಗೆ ತೆರಳುವಂಥದ್ದು. 3ನೇ ವರ್ಷದ ಮೀಸಲಾತಿ ಸಂಕಲ್ಪ ಸಭೆ, ಆ ಪಂಚಮ ಸಾಲಿ ಮೀಸಲಾತಿ ಸಂಕಲ್ಪ ಸಭೆಗೆ ಇಡೀ ನಾಡಿನ ಸಮಾಜ ಬಾಂಧವರು ಆಗಮಿಸಬೇಕಂತ ವಿಶೇಷವಾಗಿ ನಮ್ಮ ಕಾರವಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತ ಒಳಪಂಗಡದವರು ಸಹ ಈ ಒಂದು ಸಂಕಲ್ಪ ಸಭೆಗೆ ಆಗಮಿಸಬೇಕು ಅಂತೇಳಿ ಈ ಮಾಧ್ಯಮ ದೃಷ್ಟಿಯಲ್ಲಿ ಮನವಿ ಮಾಡ್ಕೊಳ್ತೀವಿ. ಹೆಚ್ಚಿನ ಸಂಖ್ಯೆ ಬರಬೇಕು ಅಂತೇಳಿ ಮತ್ತೊಮ್ಮೆ ನಮ್ಮ ಮುಂಗಡ ತಾರೀಕಿನ ಎಲ್ಲ ನಮ್ಮ ಸಮಾಜ ಹಿರಿಯರ ಮುಖಾಂತರವಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲ ಮಾತಾಡ್ಕೊಳ್ತೀವಿ. ಎಲ್ಲ ನಿಮಿಷ